ಅಜ್ಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಒಂದು ಕಡೆ ಸಿಜೆಪಿ ಪ್ರತಿಭಟನೆಯನ್ನ ಯಾವುದೇ ಕಾರಣಕ್ಕೂ ನಾವು ಹಿಂಪಡೆಯಲ್ಲ ಅಂತ ಕೂತಿದ್ದಾರೆ. ಆದರೆ ಕಾಂಗ್ರೆಸ್ ಅವರು ಬಿಜೆಪಿ ಅವರು ಸಭೆಯನ್ನು ಮಾಡ್ತಾರೆ, ಸಂಧಾನ ಸಭೆ. ಜೆ.ಪಿ. ನಡ್ಡಾ ಮತ್ತು ಜಿತೇಂದ್ರ ಸಿಂಗ್ ಇಬ್ಬರು ಸಚಿವರು ಕೂಡ ಸಭೆಯ ನೇತೃತ್ವ ವಹಿಸಿದ್ದಾರೆ. ಸಿಜೆಪಿ ವಕ್ತಾರ ಸೌರವ್ ದಾಸ್ ಅವರು ಇವಾಗ ಭಾಗಿಯಾಗಿರ್ತಕ್ಕಂಥದ್ದು. ಸಿಜೆಪಿ ವಕ್ತಾರರ ಜೊತೆ ಕೇಂದ್ರ ಸರ್ಕಾರ ಸಭೆ, ಇದು 4ನೇ ಸಭೆ. ಹಾಗೆ ನೋಡಕ್ಕೆ ಹೋದರೆ ಜೆ.ಪಿ. ನಡ್ಡಾ, ಜಿತೇಂದ್ರ ಸಿಂಗ್ ಅವರು ಸಭೆಯನ್ನು ಮಾಡ್ತಾ ಇರೋದು. ಅವರ ಮೊದಲ ಕಂಡೀಷನ್ ಇರೋದೇ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ತಗೊಳ್ಳಿ ಅಂತ. ಇವರು ಅದು ರಾಜೀನಾಮೆ ಒಂದೇ ಎಲ್ಲದಕ್ಕೂ ಕೂಡ ಪರಿಹಾರ ಅಲ್ಲ, ಆಗಬೇಕಾಗಿರೋ ಕೆಲಸಗಳು ಏನೇನು ಅದನ್ನು ನೋಡೋಣ. ವಿದ್ಯಾರ್ಥಿಗಳ ಹಿತ ಕಾಪಾಡೋ ನಿಟ್ಟಿನಲ್ಲಿ, ಇನ್ನು ಮುಂದೆ ಈ ರೀತಿ ಆಗದೇ ಇರೋ ನಿಟ್ಟಿನಲ್ಲಿ ಏನು ಕ್ರಮ ತಗೋಬೇಕು ನಾವು ತಗೋತೀವಿ ಅಂತ ಇವರು. ಹಾಗಾಗಿ ಸಭೆ ಸಫಲವಾಗುತ್ತಾ ಇಲ್ವಾ ಗೊತ್ತಿಲ್ಲ. ಒಂದಷ್ಟು ನೆಗೋಷಿಯೇಷನ್ಸ್ ಎಲ್ಲ ಆಗಬಹುದು, ಗೊತ್ತಿಲ್ಲ ಏನಾಗುತ್ತೆ ಅಂತ ಅಂದ್ಬಿಟ್ಟು. ಬಟ್ ಸಭೆಯಲ್ಲಿ ನೋಡಿ, ಅಲ್ಲಿ ಸಭೆ ನಡೀತಾ ಇರೋದನ್ನು ಕೂಡ ಗಮನಿಸ್ತಾ ಇದ್ದೀರಾ. ಸಿಜೆಪಿ ಅವರು ಕೂಡ ಪಟ್ಟು ಹಿಡಿದು ಕೂತಿದ್ದಾರೆ. ನಾವು ಹೋರಾಟವನ್ನು ಮುಂದುವರಿಸಿಯೇ ಸಿದ್ಧ, ಮೊದಲು ರಾಜೀನಾಮೆ ತಗೊಳ್ಳಿ ಆಮೇಲೆ ಚರ್ಚೆ ಮಾಡೋಣ ಅಂತ ಅವರು. ಆದರೆ ಕೇಂದ್ರ ಸರ್ಕಾರದ ನಡೆ ನೋಡಿದ್ರೆ ಅವರು ರಾಜೀನಾಮೆ ಪಡ್ಕೊಳ್ಳೋ ಅಂತಹ ಯಾವುದೇ ಸ್ಥಿತಿಯಲ್ಲಿ ಇಲ್ಲ. ಪ್ರಹ್ಲಾದ್ ಜೋಶಿ ಅವರು ಅದನ್ನೇ ಹೇಳಿದರು ರಾಜೀನಾಮೆ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಸಿಜೆಪಿ ಕೂಡ, ಕಾಂಗ್ರೆಸ್ ಕೂಡ ಎಲ್ಲರೂ ಅದೇ ರೀತಿ ಆಗ್ರಹ ಮಾಡ್ತಾ ಇದ್ದಾರೆ. ಸಿಜೆಪಿ ಅವರು ಮತ್ತು ಕಾಂಗ್ರೆಸ್ ಮೊದಲು ರಾಜೀನಾಮೆ. ರಾಹುಲ್ ಗಾಂಧಿ ಅವರು ಅದನ್ನೇ ಹೇಳಿದ್ದು, ಮೊದಲು ರಾಜೀನಾಮೆ. ಎಜುಕೇಷನ್ ಮಿನಿಸ್ಟರ್ ರೆಸಿಗ್ನೇಷನ್ ತಗೊಳ್ಳಿ, ಇಲ್ಲ ಸಂಪುಟದಿಂದ ವಜಾ ಮಾಡಿ. ಸೊ ನೋಡ್ತಾ ಇದ್ದೀರಾ, ಒಂದಷ್ಟು ಮನವಿಗಳನ್ನು, ಬೇಡಿಕೆಗಳನ್ನು ಈಗ ಸಿಜೆಪಿ ಅವರು ಕೊಟ್ಟಿರ್ತಕ್ಕಂಥದ್ದನ್ನು ಗಮನಿಸ್ತಾ ಇದ್ದೀರಾ. ಬಟ್ ಅದನ್ನು ಕೇಂದ್ರ ಯಾವ ರೀತಿ ಪರಿಗಣಿಸುತ್ತೆ ಅಂತ ನೋಡಬೇಕು. ಮೊದಲು ಜಂತರ್ ಮಂತರ್ನಲ್ಲಿ ನಡೀತಾ ಇರ್ತಕ್ಕಂಥ ಹೋರಾಟ, ಪ್ರತಿಭಟನೆಯನ್ನು ಹಿಂಪಡಿಬೇಕು ಸಿಜೆಪಿ. ಸೋನಂ ವಾಂಗ್ಚುಕ್ ಅವರ ಉಪವಾಸವನ್ನು ಅಂತ್ಯಗೊಳಿಸುವಲ್ಲಿ ಯಶಸ್ವಿಯಾದರು. ಹೋರಾಟ ಏನಾಗುತ್ತೆ? ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಮಾಡಿದ್ದೀವಿ ಅಂತ ಹೇಳ್ತಾರೆ, ಕಠಿಣಾತಿ ಕಠಿಣ ಕಾನೂನುಗಳನ್ನ ತರ್ತೀವಿ ಅಂತ ಹೇಳಿದ್ದಾರೆ. ಬಟ್ ಅದಕ್ಕೆಲ್ಲ ಇವರು ಜಗ್ತಾರಾ ಬಗ್ತಾರಾ ಅಂತಕ್ಕಂಥದ್ದು ಇನ್ನೊಂದು ಪ್ರಶ್ನೆ. ಅಭಿಜಿತ್ ದೀಪ್ಗೆ ಕೂಡ ಹೇಳಿದ್ದಾರೆ ಆಗಲ್ಲ ಅಂತಂದ್ಬಿಟ್ಟು, ಯಾವುದೇ ಕಾರಣಕ್ಕೂ ಕೂಡ ನಾವು ಪ್ರತಿಭಟನೆ ವಾಪಸ್ ಪಡೆಯಲ್ಲ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಇವಾಗ ಸಿಜೆಪಿಯ ಪ್ರತಿಭಟನೆ ಅಂತ್ಯಕ್ಕೆ ಕೇಂದ್ರ ಸಂಧಾನ ಸಭೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು. ಸಭೆ ಏನಾಗುತ್ತೆ ನೋಡೋಣ. ಒಂದು ಕಡೆ ಸಂಪುಟ ಸಭೆ ನಡೀತಾ ಇದೆ, ಒಂದು ಕಡೆ ಸಂಧಾನ ಸಭೆ ನಡೀತಾ ಇದೆ. ಎರಡರ ಔಟ್ಕಮ್ ಏನು ಅಂತ ಗೊತ್ತಾಗಬೇಕಲ್ಲ. ಸೊ ಅದೇನಾಗುತ್ತೆ ಅನ್ನೋದು ಬಹಳ ಮುಖ್ಯ.